ಆರ್ಥೋ ಅಥವಾ ಅಪ್ತಮಲಾಜಿ ಈ ರೀತಿಯಾದಂಥ MD ಸೀಟ್ಗಳು MS ಸೀಟ್ಗಳು ನಮ್ಮ ಮಾದಿಗರಿಗೆ ಗಗನ ಕುಸುಮವಾಗಿತ್ತು. ಈಗ ಸುಲಭವಾಗಿ ಸಿಗ್ತಾ ಇದೆ. ಸರಿ ಸರ್, ನೀವು ಸೀಟ್ ಲೆಕ್ಕ ಕೊಡ್ತೀರಿ, ಉದ್ಯೋಗದ ಲೆಕ್ಕದಲ್ಲಿ ಮೋಸ ಆಗ್ತಿದೆ ಅನ್ನೋದು ಬಲಗೈ ಸಮುದಾಯದ ಆರೋಪ. ಈ ರೋಸ್ಟರ್ ಬಿಂದು ಬಗ್ಗೆ ಸಾಕಷ್ಟು ಸರ್, ನಮಗೆ ಈ ಮೀಸಲಾತಿ ಪ್ರಮಾಣದ ಹಂಚಿಕೆಗಿಂತ ದೊಡ್ಡ ತಲೆನೋವಾಗಿರೋದು ರೋಸ್ಟರ್ ಬಿಂದು. ಹಿಂದೆಂಗಿತ್ತು 1-7-14 ಇದ್ದದನ್ನ ಇದ್ದಕ್ಕಿದ್ದ ಹಾಗೆ 1-9-15 ಮಾಡಿಬಿಟ್ರು. ಅಲ್ಲಿಗೆ ಬಲಗೈ ಸಮುದಾಯದವರಿಗೆ ಕೆಲಸ ಸಿಗಬೇಕು ಅಂದ್ರೆ 30 ವರ್ಷ ಸಮಯ ಹಿಡಿಯುತ್ತೆ. ಇದು ಮೈಸೂರಿನಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ಲಿಕ್ಕೆ ಮೂಲ ಕಾರಣ ಆಗಿದೆ ಈ ರೋಸ್ಟರ್ ಬಿಂದು. ಸುಳ್ಳು ಸುಳ್ಳು ಈ ರೋಸ್ಟರ್ ಬಿಂದು ಬದಲಾಗಿರೋದು ನಿಜ ಅಲ್ವಾ ಸರ್? 1-9-15 ಆಗಿರೋದು ನಿಜ. ಅದು ಎಲ್ಲಿ ಬರುತ್ತೆ ಒಂದು ಅನ್ನೋದು ನೋಡಿ. ನಮ್ಮದು ಅತ್ಯಂತ ಇವರು ಹಿಂದುಳಿದಿರ್ತಕ್ಕಂಥವ್ರು, ಎಲ್ಲ ಸವಲತ್ತುಗಳಿಂದ ವಂಚಿತರಾಗಿರ್ತಕ್ಕಂಥವ್ರು ಈ ಒಂದು ಗುಂಪು, ಮಾದಿಗ ಗುಂಪು. ಆ ಒಂದು ಗುಂಪನ್ನ ಎ ಗುಂಪಿಗೆ ಸೇರಿಸ್ಯಾರೆ. ಆ ಎ ಗುಂಪಿನಲ್ಲಿ ಬರ್ತಕ್ಕಂಥ ಹುದ್ದೆಗಳು ಮೊದಲು ಇವರಿಗೆ ಸಿಗುತ್ತೆ. ಈಗ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಅಧಿಕ ಸಿಂಹಪಾಲ್ ಅವರೇ ಇದ್ದಾರೆ ಉದ್ಯೋಗದಲ್ಲಿ. ಒಂದು ಉದ್ಯೋಗ, ಮೊದಲನೇ ಉದ್ಯೋಗ ಬಂದಾಗ ಒಬ್ಬ ಮಾದಿಗನ ಸಿಕ್ಕರೆ ಏನು ತಪ್ಪೇನಿದೆ? ಎರಡನೇದು ಸಿಗ್ತಿಲ್ವಲ್ಲ ಸರ್? ಸಿಗಬೇಕು ಅಂದ್ರೆ 30 ವರ್ಷ ಕಾಯ್ಬೇಕು. 30 ವರ್ಷ ಕಾಯ್ದು ಬೇಕಾಗಿಲ್ಲ, ರಿಟೈರ್ಡ್ ಆಗ್ತಾನೆ ಇರ್ತಾರೆ, ರಿಟೈರ್ಡ್ ಆಗ್ತಾರೆ, ಸಿಗ್ತಾರೆ. ಆಯ್ತು, ಅದು ಏನು ಅನ್ಯಾಯ ಆಗಿದೆ ಏನಾದರೂ ಹೇಳ್ಬೇಕಲ್ಲ ಕರೆಕ್ಟಾಗಿ ಸ್ಪಷ್ಟವಾಗಿ. ಈಗ ಬಲ್ಕಿತ್ತಮ್ಮ, ಈಗ ಸಾವಿರಾರು 56,332 ಹುದ್ದೆಗಳನ್ನು ಕರೆದಿದ್ದಾರೆ. ಅದರಲ್ಲಿ ಯಾವುದು ಬರಲ್ಲ, ಈ ರೋಸ್ಟರ್ ಬಿಂದು ಯಾವುದು ಬರಲ್ಲ ಏನಲ್ಲ. 100 ಪೋಸ್ಟ್ ಇದ್ನಿ ಅಂದರೆ ಅದನ್ನೇ ತೆಗೆದ್ರೆ ಎಷ್ಟೆಷ್ಟು ನಮಗೆ ಬರ್ತದೆ ಅಷ್ಟು ಹಂಚಿಕೆ ಆಗುತ್ತೆ ಸುಲಭವಾಗಿ. ಅವು ತುಂಬಲಿ. ಇವು ಎಲ್ಲೆಲ್ಲಿ ಯೂನಿವರ್ಸಿಟಿಯಲ್ಲಿ 1, 2, 3 ಈ ರೀತಿ ಬರೇ ಮಾದಿಗರಿಗೆ ಬರ್ತಾರಪ್ಪ, ಅವ್ರಿಗೆಲ್ಲ ಅನ್ಯಾಯ ಆಗ್ತದೆ ಅಂದರೆ ನಾವು ನ್ಯಾಯವಂತರು ಮಾದಿಗರು, ಯಾರನ್ನೂ ಅನ್ಯಾಯ ಮಾಡಿ ಬದುಕಬೇಕನ್ನೋ ಇಚ್ಛೆ ನಮಗಿಲ್ಲ. ಅವ್ರಿಗೆ ಅನ್ಯಾಯ ಆಗ್ತದೆ ಅಂತ ಸರಿಪಡಿಸೋಣ. ಈಗ ಅವ್ರು ಕೇಳ್ತಿರೋದು ಅದನ್ನ ಬಿಟ್ಟು ಒಳ ಮೀಸಲಾತಿನೇ ಬೇಡ, 15% ಮೊದಲನೇ ಇದರಂತೆ ಮಾಡ್ರಿ, ಹೌದು ಹಿಂದಿನ ಮೀಸಲಾತಿ ಪದ್ಧತಿನ ತನ್ನಿ ಒಳ ಮೀಸಲಾತಿ ಅಂತ ತನ್ನಿ ಅಂತಂದು ಹೇಳ್ತಾರೆ. ಅದು ಸರಿಯಲ್ಲ. ನಾವು ಹೋರಾಟ ಮಾಡಿ ಒಳ ಮೀಸಲಾತಿಯನ್ನ ಈ ಹಿಂದೆ ಆಂಧ್ರದಲ್ಲಿ ದೊಡ್ಡ ಹೋರಾಟ ಮಾಡಿ ಅಲ್ಲಿ ಒಳ ಮೀಸಲಾತಿ ಅನುಷ್ಠಾನ ಆಗಿತ್ತು. ಇದೇ ಸಮುದಾಯದವರು ಅಲ್ಲಿ ಪ್ರಬಲರು, ಅವರು ಹೋಗಿ ಸುಪ್ರೀಂ ಕೋರ್ಟಿಗೆ ಹೋಗಿ ಸ್ಟೇ ತಂದರು. ನಾವು ಸುಪ್ರೀಂ ಕೋರ್ಟಿಗೆ ಹೋರಾಟ ಮಾಡಿ 20 ವರ್ಷ ಅಲ್ಲಿ ಎಲ್ಲ ನಮ್ಮ ನೋವು ಅದು ವೇದನೆ ಎಲ್ಲ ಹೇಳಿ, ಆಮೇಲೆ ಇದು ಬೇರೆ ಬೇರೆ ಪಕ್ಷದವರು ನಮಗೆ ಸಪೋರ್ಟ್ ಮಾಡಿದ್ರಿಂದ, ಸರ್ಕಾರ ಅದಕ್ಕೆ ಬದ್ಧತೆ ತೋರಿಸಿದ್ರಿಂದ ನಾವು ರಾಜ್ಯ ಸರ್ಕಾರದವರು ಒಳ ಮೀಸಲಾತಿ ಮಾಡಲಿಕ್ಕೆ ನಾವು ತಯಾರಿದ್ದೀವಿ ಅಂದಿದ್ದರಿಂದ ಕೇಂದ್ರನೂ ಕೂಡ ಮಾಡ್ಬೋದು ಅಂತ ಅಂದಿದ್ದರಿಂದ ಸುಪ್ರೀಂ ಕೋರ್ಟು ಎಲ್ಲದನ್ನು ನೋಡಿಬಿಟ್ಟು ಒಂದು ತೀರ್ಪು ಕೊಡ್ತು. ಏನಂತಂದೇಳಿ, ಒಳ ಮೀಸಲಾತಿ ಮಾಡುವಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆ ಅಂತಂದೇಳಿ. ತಿಳಿದ್ರಾ? ಇಷ್ಟೆಲ್ಲ ಮಾಡಿ ನಾವು ಬಂದಿದ್ದೀವಿ. ಇಷ್ಟು ದಿನ ಅವರು ಸುಮ್ಮನೆ ಇದ್ದರು. ಆಯ್ತು ಬಿಡು, ಒಳ ಮೀಸಲಾತಿ ಆಗಲಿ ಅಂದರು. ಯಾವಾಗ ಮಾದಿಗರಿಗೆ ಇಷ್ಟಕ್ಕಂದು ಹುದ್ದೆಗಳು ಸಿಗ್ತಾವ ಅನ್ನೋದ ತಕ್ಷಣನೇ ಹೊಟ್ಟೆ ಕಿಚ್ಚು ಪಟ್ಕೊಂಡು ಹೊಟ್ಟೆ ಕಿಚ್ಚ ಅಥವಾ ಸಾಮಾಜಿಕ ನ್ಯಾಯದ ಆಗ್ರಹನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಸರ್, ನಾವು ನಮ್ಮ ಸಮುದಾಯದವರು ಅಂಬೇಡ್ಕರ್ ಅವರ ತತ್ವ ಹಾಗೆ ಅಂಬೇಡ್ಕರ್ ಅವರು ಹೇಳಿಕೊಟ್ಟ ಪದ್ಧತಿಯಂತೆ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒತ್ತು ಕೊಟ್ವಿ, ಸಂವಿಧಾನವನ್ನ ತಿಳ್ಕೊಂಡ್ವಿ. ಈಗ ಇನ್ನೊಂದು ಎಡಗೈ ಸಮುದಾಯದವರು ಅವರು ವೃತ್ತಿಪರವಾಗಿದ್ರು, ಅದು ತಪ್ಪು ಅಂತ ಅವ್ರು ಹೇಳ್ತಿಲ್ಲ. ನಾವು ವಿದ್ಯಾಭ್ಯಾಸದ ಕಡೆಗೆ ಹೋದ್ವಿ, ಅವರು ವೃತ್ತಿಪರರಾಗಿದ್ರು. ನಾವು ವಿದ್ಯಾಭ್ಯಾಸ ಮಾಡಿದ್ದೆ ತಪ್ಪ, ನಾವು ವಿದ್ಯಾವಂತರಾಗಿದ್ದೆ ತಪ್ಪ, ವಿದ್ಯಾರ್ಹತೆ ಆಧಾರದ ಮೇಲೆ ನಾವು ಕೆಲಸ ಕೊಡಿ ಅಂತ ಕೇಳೋದು ತಪ್ಪ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ತಪ್ಪಲ್ಲ. ಅವರು ಭಾಳ ವಿದ್ಯಾವಂತರಾಗಿದ್ದಾರೆ, ಶ್ರೀಮಂತರಾಗಿದ್ದಾರೆ, ರಾಜಕೀಯ ಬಲವಾಗಿದ್ದಾರೆ, ಎಲ್ಲದರಲ್ಲೂ ಬಲವಾಗಿದ್ದಾರೆ. ಆ ಬಲ ಸಮುದಾಯ ಭಾಳ ಸಂತೋಷ ಪಡ್ತೀವಿ. ನಾವೇನು ಹೊಟ್ಟೆ ಕಿಚ್ಚಿಬಿಡಲ್ಲ, ಹೊಟ್ಟೆ ಉರಿ ನಮಗಿಲ್ಲ, ಅಸೂಯೆನೂ ನಮಗಿಲ್ಲ. ಏನು ನೀವಿನ್ನೂ ಜನರಲ್ಲರ ಜೊತೆಗೂ ಕೂಡ ಸ್ಪರ್ಧೆ ಮಾಡುವಂಥ ಶಕ್ತಿ ಇರ್ತಕ್ಕಂಥವ್ರು ನೀವು. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದ್ದಾರೆ? ಯಾರು ಅವಕಾಶ ವಂಚಿತ ಸಮುದಾಯಗಳಿದಾವೋ ಅವರನ್ನು ನಿಮ್ಮ ಜೊತೆ ಕರ್ಕೊಳ್ರಿ ಅಂತ ಹೇಳಿರೋದು, ಹಂಚಿ ತಿನ್ರಿ ಅಂತ ಹೇಳಿರೋದು. ಸಂವಿಧಾನ ಏನು ಹೇಳುತ್ತೆ? ನೀನೊಬ್ಬನೇ ತಿನ್ನಬೇಡ, ಇನ್ನೂ ಊಟ ಇಲ್ಲದೆ ಇರತಕ್ಕಂಥ, ಉಪವಾಸ ಇರದೇ ಇರತಕ್ಕಂಥ ಅಮ್ಮ ತಾಯಿ ಅಂತ ಹೇಳಿ ಕೇಳ್ತಕ್ಕಂಥ ಜನರಿಗೂ ಕೂಡ ನೀನು ಕೊಟ್ಟು ಬದುಕು. ಇದೇ ಸಂವಿಧಾನ, ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯ. ಅವರೆಲ್ಲರೂ ಅದೇನು ಮಾತಾಡ್ತಾರಲ್ಲ, ಅವರೆಲ್ಲ ಸಂವಿಧಾನದ ವಿರೋಧಿಗಳು. ಇದೇನು ಒಳ ಮೀಸಲಾತಿನ ವಿರೋಧ ಮಾಡ್ತಕ್ಕಂಥವ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಕ್ಕೆ ವಿರುದ್ಧವಾಗಿರ್ತಕ್ಕಂಥವ್ರು.
ಸಂವಿಧಾನದ ವಿರೋಧಿಗಳು ಅಂತ ನಾನು ಹೇಳಕ್ಕೆ ಬಟ್ ಅವ್ರು ಇಷ್ಟಪಡ್ತೀನಿ. ಕೇಳೋದ್ರಲ್ಲಿ ಒಂದು ಲಾಜಿಕ್ ಇದೆಯಾ ಅಂತ ಸರ್? ಇವಾಗ ನೀವೇ ಕೊಟ್ಟ ನಿನ್ನೆ ಮೊನ್ನೆ ಕೊಟ್ಟ ಹೇಳಿಕೆ ಪ್ರಕಾರ ಎಡಗೈ ಸಮುದಾಯ ಏನ್ ಕೇಳ್ತಿದ್ಯಪ್ಪ 6% ಮೀಸಲಾತಿ ನಮಗ್ ಕೊಟ್ಬಿಡಿ, ನಿಮಗೆ ಒಳ ಮೀಸಲಾತಿ ಬೇಕಾ ಬೇಡವಾ ಗೊತ್ತಿಲ್ಲ, ಉಳಿದಿರೋದು 11% ಗಟ್ಟಿ ಇದೆ, ನೀವು ಇಟ್ಕೊಳ್ಳಿ ಅಂತ ನೀವು ಹೇಳ್ತೀವಿ. ಅಥವಾ ಅಪ್ತಮಲಾಜಿ ಈ ರೀತಿಯಾದಂಥ MD ಸೀಟ್ಗಳು MS ಸೀಟ್ಗಳು ನಮ್ಮ ಮಾದಿಗರಿಗೆ ಗಗನ ಕುಸುಮವಾಗಿತ್ತು, ಈಗ ಸುಲಭವಾಗಿ ಸಿಗ್ತಾ ಇದೆ. ಸರಿ ಸರ್, ನೀವು ಸೀಟ್ ಲೆಕ್ಕ ಕೊಡ್ತೀರಿ, ಉದ್ಯೋಗದ ಲೆಕ್ಕದಲ್ಲಿ ಮೋಸ ಆಗ್ತಿದೆ ಅನ್ನೋದು ಬಲಗೈ ಸಮುದಾಯದ ಆರೋಪ. ಈ ರೋಸ್ಟರ್ ಬಿಂದು ಬಗ್ಗೆ ಸಾಕಷ್ಟು ಸರ್, ನಮಗೆ ಈ ಮೀಸಲಾತಿ ಪ್ರಮಾಣದ ಹಂಚಿಕೆಗಿಂತ ದೊಡ್ಡ ತಲೆನೋವಾಗಿರೋದು ರೋಸ್ಟರ್ ಬಿಂದು. ಹಿಂದೆಂಗಿತ್ತು 1-7-14 ಇದ್ದದನ್ನ ಇದ್ದಕ್ಕಿದ್ದ ಹಾಗೆ 1-9-15 ಮಾಡಿಬಿಟ್ರು. ಅಲ್ಲಿಗೆ ಬಲಗೈ ಸಮುದಾಯದವರಿಗೆ ಕೆಲಸ ಸಿಗಬೇಕು ಅಂದ್ರೆ 30 ವರ್ಷ ಸಮಯ ಹಿಡಿಯುತ್ತೆ. ಇದು ಮೈಸೂರಿನಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ಲಿಕ್ಕೆ ಮೂಲ ಕಾರಣ ಆಗಿದೆ ಈ ರೋಸ್ಟರ್ ಬಿಂದು. ಎಲ್ಲ ಸುಳ್ಳು ಸುಳ್ಳು ಈ ರೋಸ್ಟರ್ ಬಿಂದು ಬದಲಾಗಿರೋದು ನಿಜ ಅಲ್ವಾ ಸರ್? 1-9-15 ಆಗಿರೋದು ನಿಜ. ಅದು ಎಲ್ಲಿ ಬರುತ್ತೆ ಒಂದು ಅನ್ನೋದು ನೋಡಿ. ನಮ್ಮದು ಅತ್ಯಂತ ಇವರು ಹಿಂದುಳಿದಿರ್ತಕ್ಕಂಥವ್ರು, ಎಲ್ಲ ಸವಲತ್ತುಗಳಿಂದ ವಂಚಿತರಾಗಿರ್ತಕ್ಕಂಥವ್ರು ಈ ಒಂದು ಗುಂಪು, ಮಾದಿಗ ಗುಂಪು. ಆ ಒಂದು ಗುಂಪನ್ನ ಎ ಗುಂಪಿಗೆ ಸೇರಿಸ್ಯಾರೆ. ಆ ಎ ಗುಂಪಿನಲ್ಲಿ ಬರ್ತಕ್ಕಂಥ ಹುದ್ದೆಗಳು ಮೊದಲು ಇವರಿಗೆ ಸಿಗುತ್ತೆ. ಈಗ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಅಧಿಕ ಸಿಂಹಪಾಲ್ ಅವರೇ ಇದ್ದಾರೆ ಉದ್ಯೋಗದಲ್ಲಿ. ಒಂದು ಉದ್ಯೋಗ, ಮೊದಲನೇ ಉದ್ಯೋಗ ಬಂದಾಗ ಒಬ್ಬ ಮಾದಿಗ ಸಿಕ್ಕರೆ ಏನು ತಪ್ಪೇನಿದೆ? ಎರಡನೇದು ಸಿಗ್ತಿಲ್ವಲ್ಲ ಸರ್? ಸಿಗಬೇಕು ಅಂದ್ರೆ 30 ವರ್ಷ ಕಾಯ್ಬೇಕು. 30 ವರ್ಷ ಕಾಯ್ದು ಬೇಕಾಗಿಲ್ಲ, ರಿಟೈರ್ಡ್ ಆಗ್ತಾನೆ ಇರ್ತಾರೆ, ರಿಟೈರ್ಡ್ ಆಗ್ತಾರೆ, ಸಿಗ್ತಾರೆ. ಆಯ್ತು, ಅದು ಏನು ಅನ್ಯಾಯ ಆಗಿದೆ ಏನಾದರೂ ಹೇಳ್ಬೇಕಲ್ಲ ಕರೆಕ್ಟಾಗಿ ಸ್ಪಷ್ಟವಾಗಿ. ಈಗ ಬಲ್ಕಿತ್ತಮ್ಮ, ಈಗ ಸಾವಿರಾರು 56,337 ಹುದ್ದೆಗಳನ್ನು ಕರೆದಿದ್ದಾರೆ. ಅದರಲ್ಲಿ ಯಾವುದು ಬರಲ್ಲ, ಈ ರೋಸ್ಟರ್ ಬಿಂದು ಯಾವುದು ಬರಲ್ಲ ಏನಲ್ಲ. 100 ಪೋಸ್ಟ್ ಇದ್ನಿ ಅಂದರೆ ಅದನ್ನೇ ತೆಗೆದ್ರೆ ಎಷ್ಟೆಷ್ಟು ನಮಗೆ ಬರ್ತದೆ ಅಷ್ಟು ಹಂಚಿಕೆ ಆಗುತ್ತೆ ಸುಲಭವಾಗಿ. ಅವು ತುಂಬಲಿ. ಇವು ಎಲ್ಲೆಲ್ಲಿ ಯೂನಿವರ್ಸಿಟಿಯಲ್ಲಿ 1, 2, 3 ಈ ರೀತಿ ಬರೇ ಮಾದಿಗರಿಗೆ ಬರ್ತಾರಪ್ಪ, ಅವ್ರಿಗೆಲ್ಲ ಅನ್ಯಾಯ ಆಗ್ತದೆ ಅಂದರೆ ನಾವು ನ್ಯಾಯವಂತರು ಮಾದಿಗರು, ಯಾರನ್ನೂ ಅನ್ಯಾಯ ಮಾಡಿ ಬದುಕಬೇಕನ್ನೋ ಇಚ್ಛೆ ನಮಗಿಲ್ಲ. ಅವ್ರಿಗೆ ಅನ್ಯಾಯ ಆಗ್ತದೆ ಅಂತ ಸರಿಪಡಿಸೋಣ. ಈಗ ಅವ್ರು ಕೇಳ್ತಿರೋದು ಅದನ್ನ ಬಿಟ್ಟು ಒಳ ಮೀಸಲಾತಿನೇ ಬೇಡ, 15% ಅಲ್ಲ ಮೊದಲನೇ ಇದರಂತೆ ಮಾಡ್ರಿ, ಹೌದು ಹಿಂದಿನ ಮೀಸಲಾತಿ ಪದ್ಧತಿನ ತನ್ನಿ ಒಳ ಮೀಸಲಾತಿ ಅಂತ ತನ್ನಿ ಅಂತಂದು ಹೇಳ್ತಾರೆ. ಅದು ಸರಿಯಲ್ಲ. ನಾವು ಹೋರಾಟ ಮಾಡಿ ಒಳ ಮೀಸಲಾತಿಯನ್ನ ಈ ಹಿಂದೆ ಆಂಧ್ರದಲ್ಲಿ ದೊಡ್ಡ ಹೋರಾಟ ಮಾಡಿ ಅಲ್ಲಿ ಒಳ ಮೀಸಲಾತಿ ಅನುಷ್ಠಾನ ಆಗಿತ್ತು. ಇದೇ ಸಮುದಾಯದವರು ಅಲ್ಲಿ ಪ್ರಬಲರು, ಅವರು ಹೋಗಿ ಸುಪ್ರೀಂ ಕೋರ್ಟಿಗೆ ಹೋಗಿ ಸ್ಟೇ ತಂದರು. ನಾವು ಸುಪ್ರೀಂ ಕೋರ್ಟಿಗೆ ಹೋರಾಟ ಮಾಡಿ 20 ವರ್ಷ ಅಲ್ಲಿ ಎಲ್ಲ ನಮ್ಮ ನೋವು ಅದು ವೇದನೆ ಎಲ್ಲ ಹೇಳಿ, ಆಮೇಲೆ ಇದು ಬೇರೆ ಬೇರೆ ಪಕ್ಷದವರು ನಮಗೆ ಸಪೋರ್ಟ್ ಮಾಡಿದ್ರಿಂದ, ಸರ್ಕಾರ ಅದಕ್ಕೆ ಬದ್ಧತೆ ತೋರಿಸಿದ್ರಿಂದ ನಾವು ರಾಜ್ಯ ಸರ್ಕಾರದವರು ಒಳ ಮೀಸಲಾತಿ ಮಾಡಲಿಕ್ಕೆ ನಾವು ತಯಾರಿದ್ದೀವಿ ಅಂದಿದ್ದರಿಂದ ಕೇಂದ್ರನೂ ಕೂಡ ಮಾಡ್ಬೋದು ಅಂತ ಅಂದಿದ್ದರಿಂದ ಸುಪ್ರೀಂ ಕೋರ್ಟು ಎಲ್ಲದನ್ನು ನೋಡಿಬಿಟ್ಟು ಒಂದು ತೀರ್ಪು ಕೊಡ್ತು. ಏನಂತಂದೇಳಿ ಒಳ ಮೀಸಲಾತಿ ಮಾಡುವಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆ ಅಂತಂದೇಳಿ. ತಿಳಿತ್ರಾ? ಇಷ್ಟೆಲ್ಲ ಮಾಡಿ ನಾವು ಬಂದಿದ್ದೀವಿ. ಇಷ್ಟು ದಿನ ಅವರು ಸುಮ್ಮನೆ ಇದ್ದರು, ಆಯ್ತು ಬಿಡು ಒಳ ಮೀಸಲಾತಿ ಆಗಲಿ ಅಂದರು. ಯಾವಾಗ ಮಾದಿಗರಿಗೆ ಇಷ್ಟಕ್ಕಂದು ಹುದ್ದೆಗಳು ಸಿಗ್ತಾವ ಅನ್ನೋ ತಕ್ಷಣನೇ ಹೊಟ್ಟೆ ಕಿಚ್ಚು ಪಟ್ಕೊಂಡು ಹೊಟ್ಟೆ ಕಿಚ್ಚ ಅಥವಾ ಸಾಮಾಜಿಕ ನ್ಯಾಯದ ಆಗ್ರಹನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಸರ್, ನಾವು ನಮ್ಮ ಸಮುದಾಯದವರು ಅಂಬೇಡ್ಕರ್ ಅವರ ತತ್ವ ಹಾಗೆ ಅಂಬೇಡ್ಕರ್ ಅವರು ಹೇಳಿಕೊಟ್ಟ ಪದ್ಧತಿಯಂತೆ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒತ್ತು ಕೊಟ್ವಿ, ಸಂವಿಧಾನವನ್ನ ತಿಳ್ಕೊಂಡ್ವಿ. ಈಗ ಇನ್ನೊಂದು ಎಡಗೈ ಸಮುದಾಯದವರು ಅವರು ವೃತ್ತಿಪರವಾಗಿದ್ರು, ಅದು ತಪ್ಪು ಅಂತ ಅವ್ರು ಹೇಳ್ತಿಲ್ಲ. ನಾವು ವಿದ್ಯಾಭ್ಯಾಸದ ಕಡೆಗೆ ಹೋದ್ವಿ, ಅವ್ರು ವೃತ್ತಿಪರರಾಗಿದ್ರು. ನಾವು ವಿದ್ಯಾಭ್ಯಾಸ ಮಾಡಿದ್ದೆ ತಪ್ಪ, ನಾವು ವಿದ್ಯಾವಂತರಾಗಿದ್ದೆ ತಪ್ಪ, ವಿದ್ಯಾರ್ಹತೆ ಆಧಾರದ ಮೇಲೆ ನಾವು ಕೆಲಸ ಕೊಡಿ ಅಂತ ಕೇಳೋದು ತಪ್ಪ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಖಂಡಿತ ತಪ್ಪಲ್ಲ. ಅವರು ಭಾಳ ವಿದ್ಯಾವಂತರಾಗಿದ್ದಾರೆ, ಶ್ರೀಮಂತರಾಗಿದ್ದಾರೆ, ರಾಜಕೀಯ ಬಲವಾಗಿದ್ದಾರೆ, ಎಲ್ಲದರಲ್ಲೂ ಬಲವಾಗಿದ್ದಾರೆ. ಆ ಬಲ ಸಮುದಾಯ ಭಾಳ ಸಂತೋಷ ಪಡ್ತೀವಿ. ನಾವೇನು ಹೊಟ್ಟೆ ಕಿಚ್ಚಿಬಿಡಲ್ಲ, ಹೊಟ್ಟೆ ಉರಿ ನಮಗಿಲ್ಲ, ಅಸೂಯೆನೂ ನಮಗಿಲ್ಲ. ಏನು ನೀವಿನ್ನೂ ಜನರಲ್ಲರ ಜೊತೆಗೂ ಕೂಡ ಸ್ಪರ್ಧೆ ಮಾಡುವಂಥ ಶಕ್ತಿ ಇರ್ತಕ್ಕಂಥವ್ರು ನೀವು. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದ್ದಾರೆ? ಯಾರು ಅವಕಾಶ ವಂಚಿತ ಸಮುದಾಯಗಳಿದಾವೋ ಅವರನ್ನು ನಿಮ್ಮ ಜೊತೆ ಕರ್ಕೊಳ್ರಿ ಅಂತ ಹೇಳಿರೋದು, ಹಂಚಿ ತಿನ್ನಿರಿ ಅಂತ ಹೇಳಿರೋದು. ಸಂವಿಧಾನ ಏನು ಹೇಳುತ್ತೆ? ನೀನು ಒಬ್ಬನೇ ತಿನ್ನಬೇಡ, ಇನ್ನೂ ಊಟ ಇಲ್ಲದೆ ಇರತಕ್ಕಂಥ, ಉಪವಾಸ ಇಲ್ಲದೆ ಇರತಕ್ಕಂಥ, ಅಮ್ಮ ತಾಯಿ ಅಂತ ಹೇಳಿ ಕೇಳ್ತಕ್ಕಂಥ ಜನರಿಗೂ ಕೂಡ ನೀನು ಕೊಟ್ಟು ಬದುಕು. ಇದೇ ಸಂವಿಧಾನ, ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯ. ಅವರೆಲ್ಲರೂ ಅದೇನು ಮಾತಾಡ್ತಾರಲ್ಲ, ಅವರೆಲ್ಲ ಸಂವಿಧಾನದ ವಿರೋಧಿಗಳು. ಇದೇನು ಒಳ ಮೀಸಲಾತಿನ ವಿರೋಧ ಮಾಡ್ತಕ್ಕಂಥವ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಕ್ಕೆ ವಿರುದ್ಧವಾಗಿರ್ತಕ್ಕಂಥವ್ರು,
ಸಂವಿಧಾನದ ವಿರೋಧಿಗಳು ಅಂತ ನಾನು ಹೇಳಕ್ಕೆ ಬಟ್ ಅವ್ರು ಇಷ್ಟಪಡ್ತೀನಿ. ಕೇಳೋದ್ರಲ್ಲಿ ಒಂದು ಲಾಜಿಕ್ ಇದೆಯಾ ಅಂತ ನಾವು ಸರ್? ಇವಾಗ ನೀವೇ ಕೊಟ್ಟ ನಿನ್ನೆ ಮೊನ್ನೆ ಕೊಟ್ಟ ಹೇಳಿಕೆ ಪ್ರಕಾರ ಎಡಗೈ ಸಮುದಾಯ ಏನ್ ಕೇಳ್ತಿದ್ಯಪ್ಪ 6% ಮೀಸಲಾತಿ ನಮಗ್ ಕೊಟ್ಬಿಡಿ, ನಿಮಗೆ ಒಳ ಮೀಸಲಾತಿ ಬೇಕಾ ಬೇಡವಾ ಗೊತ್ತಿಲ್ಲ, ಉಳಿದಿರೋದು 11% ಗಟ್ಟಿ ಇದೆ, ನೀವು ಇಟ್ಕೊಳ್ಳಿ ಅಂತ ನೀವು ಹೇಳ್ತೀವಿ.